ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇಂಡಿಯನ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಬುದ್ದೀನ್ ಅಂತ. ಇವಾಗ ತಮಗೆಲ್ರಿಗೂ ಗೊತ್ತಿರುವಂತೆ ಬಹಳಷ್ಟು ನೋಟಿಫಿಕೇಷನ್ಸ್ ಆಗೋದವು. ಹಾಗಾಗಿ ಬಹಳಷ್ಟು ಮಂದಿಗೆ ಗೊಂದಲ ಇರ್ತದೆ, ಯಾವ ಒಂದು ಪರ್ಟಿಕ್ಯುಲರ್ ಪೋಸ್ಟಿಗೆ ನಾನು ಅಪ್ಲೈ ಮಾಡಬೇಕು ಅಥವಾ ಹೆಂಗೆ ತಯಾರಿ ಮಾಡಬೇಕು ಅಂತೇಳಿ. ಸೊ ಅದಕ್ಕೂ ಮುಂಚೆ ಕೆಲವೊಂದು ಸಮಸ್ಯೆಗಳು ಕಾಮನ್ನಾಗಿ ಹಿಂದಿನ ಎಕ್ಸಾಮ್ ಒಳಗೆ ಯಾವ್ಯಾವ ಬಂದಿದ್ವಲ್ಲ, ಆ ಕಾಮನ್ ಒಂದು ಸ್ವಲ್ಪ ಎಕ್ಸಾಂಪಲ್ಗಳನ್ನು ನಾವು ತೊಗೊಂಡಿವಿ ಅಂದ್ರೆ ಏನೇನು ಸಮಸ್ಯೆ ಬಂದು ಅಂತ. ಸೊ ಮುಂದೆ ನಾವು ಈಸಿಯಾಗಿ ಕೆಲವೊಂದು ಎಕ್ಸಾಮ್ಸನ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಮೊದಲನೇ ಸಮಸ್ಯೆ ಬಹಳಷ್ಟು ಸ್ಟೂಡೆಂಟ್ಸು ಹೇಳೋದೇನು ಅಂತಂದ್ರೆ, ನಾ ಎಕ್ಸಾಮು ಎಲ್ಲ ಚಲೋ ತಂಗೆ ಬರೆದು ಬಂದೀನಿ ರೀ, ಬಟ್ ಯಾಕೋ ಭಾಳ ಕನ್ಫ್ಯೂಷನ್ ಆಯಿತು ಅಂಥೇಳಿ. ಇದು ಒಂದು. ಇನ್ನು ಎರಡನೇದು, ನಾವು ಏನು ಓದಬೇಕು ಅನ್ನೋದು ಗೊತ್ತಾಗಂಗಿಲ್ಲ ರೀ. ಒಂದು ಸತಿ ಇದನ್ನು ಕೇಳ್ತಾರೆ, ಒಂದು ಸತಿ ಅದನ್ನು ಕೇಳ್ತಾರೆ, ಒಂದು ಸತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಭಾಳಷ್ಟು ಕೇಳ್ತಾರೆ, ಒಂದು ಸತಿ ಸೈನ್ಸನ್ನು ಕೇಳ್ತಾರೆ, ಒಂದು ಸತಿ ಇಂಗ್ಲೀಷ್ ಗ್ರಾಮರ್ ಕೇಳ್ತಾರೆ. ಏನು ಓದಬೇಕು ಅನ್ನೋದನ್ನು ಗೊತ್ತಾಗಂಗಿಲ್ಲ ರೀ ಅಂತೇಳಿ. ಇದೇ ರೀತಿ ಭಾಳಷ್ಟು ಸಮಸ್ಯೆಗಳಿರ್ತಾವೆ. ಸೊ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನಾವು ವಿಚಾರ ಮಾಡಿದರೆ, ಒಂದು 2-3 ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಯಾವುದೇ ಒಂದು ಎಕ್ಸಾಮನ್ನು ನಾವು ಸ್ವಲ್ಪ ಕಷ್ಟಪಟ್ಟರೆ ಪಾಸ್ ಮಾಡ್ಬೋದು. ಈಸಿಯಾಗಿ ಪಾಸ್ ಮಾಡೋಕ್ಕಾಗ್ತದೆ ಅಂತ ಹೇಳೋಂಗಿಲ್ಲ, ಸ್ವಲ್ಪ ಕಷ್ಟಪಡ್ಬೇಕಾಗ್ತದೆ. ಬಟ್ ಈ ಬೇಸಿಕ್ ನಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ನಮ್ಮ ಪ್ರಾಣಿ ಎಕ್ಸಾಮ್ ಪಾಸ್ ಆಗೋಕ್ಕಾಗಂಗಿಲ್ಲ. ಸೊ ಏನಪ್ಪ ಅವು ಬೇಸಿಕ್ಸು ಅಂತಂದ್ರೆ, ಒಂದನೇದು, ನಾವೇನು ಮಾಡ್ತೀವಿ, FDA ಕರೆದ್ರೆ FDAಗೆ ಅಪ್ಲೈ ಮಾಡೋದು, PDO ಕರೆದ್ರೆ PDOಗೆ ಅಪ್ಲೈ ಮಾಡೋದು, SDA ಕರೆದ್ರೆ SDAಗೆ ಅಪ್ಲೈ ಮಾಡೋದು, KS ಕರೆದ್ರೆ KSಗೂ ಅಪ್ಲೈ ಮಾಡೋದು, ಪ್ಯೂನ್ ಕರೆದ್ರೆ ಅದಕ್ಕೂ ಅಪ್ಲೈ ಮಾಡೋದು, ಯಾವ ಪೋಸ್ಟ್ ಕರೆದ್ರೂ ಅಪ್ಲೈ ಮಾಡೋದು. ಹಾಗಾಗಿ ನಮ್ಗೆ ಯಾವ ಪೋಸ್ಟು ನಮ್ಗೆ ಲಾಯಕ್ಕೈತಿ, ನಾವು ಯಾವ ಪೋಸ್ಟಿಗೆ ಹೋದ್ರೆ ನಮ್ಗೆ ಸಕ್ಸಸ್ ಆಗ್ತೈತಿ ಅನ್ನೋದು ತಿಳಿಯೋದು. ಯಾಕಂತಂದರೆ ಎಲ್ಲರೂ ಅಪ್ಲೈ ಮಾಡತ್ತಾರಲ್ಲ, ನಾವು ಅಪ್ಲೈ ಮಾಡಿಬಿಡೋದು. ಹಿಂಗೆ ಮಾಡಿದರೆ ಸಮಸ್ಯೆ ಆಗ್ತದೆ. ಯಾಕೆ ಸಮಸ್ಯೆ ಆಗ್ತದೆ ಹೇಳ್ರಿ? ನೀವು SDAದ ಒಂದು ಸಿಲೆಬಸ್ ಓದ್ಕೊಂಡು ಹೋಗಿರ್ತೀರಿ, FDA ಸಿಲೆಬಸ್ಸು ಸೇಮ್ ಅಂತ ಅನ್ಸಿರ್ತದೆ, ಪೋಸ್ಟ್ ಬೇರೆ ಅನ್ನೋದು ತಲೆಯಾಗ ಬರೋಂಗಿಲ್ಲ ನಮ್ಗೆ. ಸಿಲೆಬಸ್ ಸೇಮ್ ಅಂತೇಳಿ ಎಲ್ಲ ಓದಿನ ಅಂಥೇಳಿ SDA ಸಿಲೆಬಸ್ ಓದ್ಕೊಂಡೋಗಿ FDA ಎಕ್ಸಾಮ್ ಬರಿತೀವಿ, ಪಾಸ್ ಆಗಂಗಿಲ್ಲ. ಅದೇ ರೀತಿ PDO ಸಿಲೆಬಸ್ ಓದ್ಕೊಂಡೋಗಿ KS ಎಕ್ಸಾಮ್ ಬರಿತೀವಿ, ಪಾಸ್ ಆಗಂಗಿಲ್ಲ. ಹಿಂಗೆ ಆಗ್ತಾವೆ. ಅದರ ಬದಲಿ ನಾವು ಏನು ಮಾಡಬೇಕು ಅಂತಂದ್ರೆ, ಮೊದಲು ಡಿಸೈಡ್ ಮಾಡಬೇಕು, ನಾನು ಯಾವ ಒಂದು ನೌಕರಿನ ಮಾಡಬೇಕು. ಒಂದು ಆಪ್ಷನ್ಸನ್ನ ಇಟ್ಕೊಳ್ರಿ. ಎಕ್ಸಾಂಪಲ್ಗೆ PDO, FDA, ಟೀಚರು, ಎಕ್ಸಾಂಪಲ್ ಅಷ್ಟೇ. ನೀವು ಯಾವ್ದಾರು ಒಂದು 3 ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ನು 3 ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನು ಮಾಡಬೇಕು ಅಂತಂದ್ರೆ, ಬಾಕಿ ಎಕ್ಸಾಮ್ ಬರೀಬೇಡ್ರಿ ಅಂತ ಹೇಳ್ತಿಲ್ಲ ನಾನು. ಬಾಕಿನೂ ಎಕ್ಸಾಮ್ ಬರೀರಿ ಬಿಡ್ರಿ, ಅದು ನಿಮಗೆ ಬಿಟ್ಟು ವಿಷಯ. ಆದರೆ ಈ 3 ಫಸ್ಟ್ ನಿಮ್ಮ ಪ್ರಯಾರಿಟಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಆ 3 ಹುದ್ದೆಗಳಿಗೆ ಬೇಕಾಗಿರುವಂಥ ಸ್ಕಿಲ್ಸ್ ನನ್ನ ಕಡೆ ಅದಾವೋ ಇಲ್ಲೋ, ಇಲ್ಲ ಅಂತಂದ್ರೆ ಆ ಸ್ಕಿಲ್ಸ್ಗಳನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಮೊದಲು ನಾವು ವಿಚಾರ ಮಾಡಬೇಕು. ಎಕ್ಸಾಂಪಲ್, ನಾನು ಬ್ಯಾಂಕ್ದೊಳಗೆ ಭಾಳ ರೊಕ್ಕ ಐತಿ, ಸ್ಯಾಲ್ರಿ ಜಾಸ್ತಿ ಇನ್ಕ್ರೀಸ್ ಆಗ್ತೈತಿ ಅಂತೇಳಿ ಬ್ಯಾಂಕಿಂಗ್ ಎಕ್ಸಾಮ್ ಕಟ್ಟಕ್ಕೆ ಹೋದ್ನಿ ಅಂತಂದ್ರೆ, ಮೊದಲನ್ನು ಏನು ತಿಳ್ಕೊಬೇಕು ಅಂತಂದ್ರೆ, ಬ್ಯಾಂಕಿಂಗ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂದ್ರೆ ನಂದು ಮ್ಯಾಥ್ಸ್ ಚಲೋ ಇರ್ಬೇಕು. ಇನ್ನು ಗ್ರೂಪ್ಸ್ ಇದು ಯಾವ್ದಾರ ಒಂದು ಎಕ್ಸಾಮ್ ನಾನು ಬರಿತೀನಿ ಅಂತಂದ್ರೆ, ಮೊದಲು ನನಗೆ ಹಿಸ್ಟ್ರಿ ಆಗಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಲಿ, ಪೊಲಿಟಿಕಲ್ ಸೈನ್ಸ್ ಆಗಲಿ, ಆರ್ಟ್ಸ್ಗೆ ರಿಲೇಟೆಡ್ ಸಬ್ಜೆಕ್ಟ್ಸು, ಆಮೇಲೆ ಇಂಗ್ಲೀಷ್ ಗ್ರಾಮರು, ಇವೆಲ್ಲ ನನ್ನದು ಸ್ಟ್ರಾಂಗ್ ಅದಾವಿಲ್ಲ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕು. ಸೊ ಹಿಂಗೆ ಪ್ರತಿಯೊಂದು ಜಾಬಕ್ಕೂ ತನ್ನದೇ ಆದ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದ್ದೇ ಇರ್ತಾವೆ. ಸೊ ರಿಕ್ವೈರ್ಮೆಂಟ್ಸ್ ಗೊತ್ತಾಯಿತು ಅಂದ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ, ಕೆಲವೊಬ್ಬರು ಏನು ಮಾಡ್ತಿರ್ತೀರಿ, ಕೋಚಿಂಗ್ ಹೋಗಿರ್ತೀರಿ. ಕೋಚಿಂಗ್ ಹೋದಾಗ 1 ತಿಂಗಳು 2 ತಿಂಗಳು ಭಾಳ ಚಲೋ ತಂಗೆ ಓದ್ತೀರಿ. ಅದಾದಮೇಲೆ ಏನಾಗ್ತೈತಿ, ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಬಿಡೋಪ್ಪ. ಸೊ ಇದರಿಂದ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ. ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟು. ನಾವೇನು ಅಂದ್ಕೊಂಡೀವಿ, ಕಷ್ಟಪಟ್ಟು ಓದೋದು ಅಂದ್ರೆ ನೋಟಿಫಿಕೇಷನ್ ಆದಾಗ 10 ತಾಸು 12 ತಾಸು 14 ತಾಸು ಓದೋದು ಅಂತ ಅಂದ್ಕೊಂಡಿದ್ವಿ. ಕಷ್ಟಪಟ್ಟು ಓದೋದು ಅಂದ್ರೆ ಅದಲ್ಲ. ನೀವು ಡೈಲಿ 3ರಿಂದ 4 ತಾಸು ಓದ್ರಿ, ಬೇಡ 2 ತಾಸು ಓದ್ರಿ, ಬಟ್ ಪ್ರತಿ ದಿನಾನು ನೋಟಿಫಿಕೇಷನ್ ಆಗಲಿ ಬಿಡಲಿ, ನೀವು ಯಾವ 3 ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾವ 3 ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಆ ಹುದ್ದೆಗಳಿಗೆ ಇರುವಂತಹ ಸಿಲೆಬಸನ್ನು ನೀವು ಸತತವಾಗಿ ಓದ್ತಾ ಇರಬೇಕು. ಅದು ನೋಟಿಫಿಕೇಷನ್ ಇವತ್ತಾಗಲಿ, 6 ತಿಂಗಳು ಬಿಟ್ಟಾಗಲಿ, 1 ವರ್ಷ ಬಿಟ್ಟಾಗಲಿ, ಅಥವಾ 2 ವರ್ಷ ಬಿಟ್ಟಾಗಲಿ, ನೀವು ಕಂಟಿನ್ಯೂಸ್ಲಿ ಓದ್ತಾ ಹೋದ್ರಿ ಅಂತಂದ್ರೆ ನಿಮ್ಮದು ಸಿಲೆಬಸ್ ಈಸಿಯಾಗಿ ಕಂಪ್ಲೀಟ್ ಆಗ್ತದೆ. ಅವರು ಸೈನ್ಸ್ದೊಳಗೇ ಮಾರ್ಕ್ಸ್ ಜಾಸ್ತಿ ಕೇಳಲಿ, ಇಂಗ್ಲೀಷ್ ಗ್ರಾಮರ್ದೊಳಗಾರೆ ಮಾರ್ಕ್ಸ್ ಜಾಸ್ತಿ ಕೇಳಲಿ, ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದೊಳಗಾರೆ ಮಾರ್ಕ್ಸ್ ಜಾಸ್ತಿ ಕೇಳಿ, ಅಥವಾ ಎದ್ರ ಬೇಕಾದ್ರೊಳಗೆ ಕೇಳಿದ್ರೂ ನೀವು ಆರಾಮಾಗಿ ಆ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು.
ಅದು ಬಿಟ್ಟು ನೀವು ನೋಟಿಫಿಕೇಷನ್ ಆದಾಗನ 8 ತಾಸು 10 ತಾಸು 12 ತಾಸು ಓದಿದ್ರಂದ್ರೆ ನೀವು ಒಂದು ವರ್ಷ ಏನೂ ಓದಿರಂಗಿಲ್ಲ, 6 ತಿಂಗಳು ಏನೂ ಓದಿರಂಗಿಲ್ಲ. ಈಗ ಒಮ್ಮೆಪ್ಪ ಒಂದು ಸಣ್ಣ ಹುಡುಗ ಅರ್ಧ ರೊಟ್ಟಿ ತಿನ್ನು ಹುಡುಗ 4 ರೊಟ್ಟಿ ತಿನ್ನು ಅಂತಂದ್ರೆ 1-2 ದಿನ ತಿಂದು 3 ದಿನ ಒಮ್ಮಿಟ್ ಮಾಡೋಕ್ಕೆ ಚಾಲೂ ಮಾಡ್ತಾನವ. ನಮ್ಮ ಮೈಂಡೂ ಹಂಗೆ, ಅದಕ್ಕೆ ಒಂದು ಲಿಮಿಟ್ ಇರ್ತದೆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋದು, ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಅಂಥೇಳಿ. ಅದು ಬಿಟ್ಕೊಟ್ಟು ನೀವು ಹೆಂಗೆ ಸಿಕ್ಕಂಗೆ ನೀವು ಸತತವಾಗಿ ನೀವು ಓದೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಸಿಲೆಬಸ್ಸು ಕವರ್ ಆಗ್ತದೆ, ಆಮೇಲೆ ನೀವು ಈಸಿಯಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತೇಳಿ. ಇನ್ನೊಂದು ಏನು ಸಮಸ್ಯೆ ಯೂಶ್ವಲಿ ನಾವು ಫೇಸ್ ಮಾಡ್ತೀವಿ ಅಂತಂದ್ರೆ, ಕೋಚಿಂಗ್ ಮಾಡಿರೋ ನೌಕರಿ ಸಿಗ್ತೈತಿ ಅಂತ ಭಾಳಷ್ಟು ಮಂದಿ ತಲೆಯಾಗೈತಿ, ಅಥವಾ ನಾನು ಧಾರವಾಡ ಇಲ್ಲ ಬಿಜಾಪುರಕ್ಕೆ ಹೋಗಿ ಹೋದ್ರೆ ನೌಕರಿ ಸಿಗ್ತೈತಿ ಅಂತ ಭಾಳಷ್ಟು ಮಂದಿಗೆ ಐತಿ. ಧಾರವಾಡಕ್ಕೆ ಬಿಜಾಪುರಕ್ಕೆ ಹೋಗೋದು ಅಡ್ವಾಂಟೇಜ್ ಐತಿ, ಇಲ್ಲ ಅಂತಲ್ಲ. ಆದ್ರೆ ಅಲ್ಲಿ ಹೋದ್ರೆ ಅಷ್ಟೇ ನಾವು ನೌಕರಿ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ, ಆ ಥರನೂ ಏನೂ ಇಲ್ಲ. ಯಾಕೆ ನಾ ಈ ಮಾತು ಹೇಳಕತ್ತೀನಿ ಅಂತಂದ್ರೆ, ಕೋಚಿಂಗ್ಗೆ ಹೋದಷ್ಟು ಭಾಳಷ್ಟು ಜನ ಹುಡುಗರು 1 ವರ್ಷ 2 ವರ್ಷ 3 ವರ್ಷ ಓದಿ ಏನೂ ಸಾಧನೆ ಮಾಡೋಕ್ಕಾಗದ, ಏನೂ ಅವ್ರಿಗೆ ದಕ್ಕದ ವಾಪಸ್ ಬಂದಂಥ ಉದಾಹರಣೆಗಳು ಸಾವಿರಾರು ಲಕ್ಷಾಂತರ ಅದಾವೆ. ಇದಕ್ಕೆ ಕಾರಣ ಏನಾಗ್ತೈತಿ ಅಂತಂದ್ರೆ, ನೋಡಿರಿ, ಕೋಚಿಂಗ್ದವರು ನಿಮಗೆ 3 ತಿಂಗಳು ಪಾಠ ಮಾಡಿ ನಿಮಗೆ 30 ವರ್ಷ ಊಟ ಕೊಡ್ತೀನಿ ಅಂದ್ರೆ ಸಾಧ್ಯ ಆಗಂಗಿಲ್ಲ. ನೀವು ಕೋಚಿಂಗ್ ಹೋಗೋರಿದ್ರಿ ಅಂತಂದ್ರೆ ಮೊದಲು ಬೇಸಿಕ್ಸನ್ನು ಓದಿ ಕೋಚಿಂಗ್ ಸೇರ್ಕೋಬೇಕು. ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ, ನಾನು ಹಂಗೆ ಕೋಚಿಂಗ್ ಹೋಗ್ತೀನಿ, ಒಂದು 16-20 ಸಾವಿರ ರೂಪಾಯಿ ಕೊಟ್ಟು ನಾನು ಕೋಚಿಂಗ್ ಹಚ್ಚಿ ನೌಕರಿ ಹಿಡಿತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಇದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಇದನ್ನು ಏನು ಮಾಡುತ್ತಾರೋ ಕೆಲವೊಬ್ಬರು ಒಂಥರ ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಾರೆ. ಭಾಳಷ್ಟು ಒಳ್ಳೆ ಕೋಚಿಂಗ್ ಸೆಂಟ್ರ್ಗಳದಾವೆ, ಆ ಮಾತು ಬೇರೆ. ಬಟ್ ಕೆಲವೊಬ್ಬರಿಗೆ ಗೊತ್ತಾಯ್ತವ್ರಿಗೆ ಇವ್ರು ಆಗಂಗಿಲ್ಲ ಅಂಥೇಳಿ, ಆದ್ರೂ ಒಂದು 2-3 ಸಾವಿರ ರೂಪಾಯಿ ಕಡಿಮೆ ಇಟ್ಟು ಚಾಲೂ ಮಾಡಿಬಿಡೋದು ಕೋಚಿಂಗ. ಆಮೇಲೆ ಆಗಂಗಿಲ್ಲ ಅಂತ ಗೊತ್ತಾಗ್ತೈತಿ, ಅವ್ರು 2-3 ತಿಂಗಳು ಟೈಮ್ ಪಾಸ್ ಮಾಡ್ತಾರೋ ಹೋಗ್ಬಿಡ್ತಾರೋ ಅಂತ ಅವ್ರಿಗೂ ಗೊತ್ತಿರ್ತೈತಿ. ಆ್ಯಂಡ್ ಇದು ರಿಯಾಲಿಟಿ, ಅವ್ರು ತಪ್ಪು ಅಂತ ಅನ್ನಕ್ಕೆ ಬರೋಂಗಿಲ್ಲ. ಅದ್ರ ಬದಲಾಗಿ ನಾವೇನು ಮಾಡಬೇಕು ಅಂತಂದ್ರೆ, ಬೇಸಿಕ್ಸನ್ನು ನಾವು ಕರೆಕ್ಟಾಗಿ ಓದ್ಕೋಬೇಕು. ಆಮೇಲೆ ಯಾವ ಕೋಚಿಂಗ್ಗೆ ಸೇರಿದ್ರೆ ನನ್ನ ಮನೆಯವರು ನನಗೆ ಒಂದು 6 ತಿಂಗಳಿಂದ 1 ವರ್ಷ ತನಕ ಸಪೋರ್ಟ್ ಮಾಡುವಂತಹ ಒಂದು ಸಿಚುವೇಶನ್ದೊಳಗೆ ಅದಾರ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಕೊಟ್ಟು ನಾವೇನು ಮಾಡ್ತೀವಿ, ಒಬ್ಬ ಯಾವ ಸಾವುಕಾರ ಮಗ ಇರ್ತಾನು, ಅವ್ನು ಹೋಗಿ ದೊಡ್ಡ ಕೋಚಿಂಗ್ ಸೆಂಟ್ರಿಗೆ ಹಚ್ಚಿಬಿಡ್ತಾನು, ಅವ ಅಲ್ಲಿ ಹಚ್ಚನಲ್ಲ, ನಾನು ಅವ್ನ ಜೋಡಿ, ಅವ್ನು ಹೆಂಗಿದ್ರು ನಮ್ಮ ದೋಸ್ತಲ್ಲ, ಹೋಗ್ಬಿಡ್ನು ಅವ್ನ ಜೋಡಿನ ಹಚ್ಚಿಬಿಡ್ನು ಅಂತೇಳಿ ಹೋಗಿ ಹಚ್ತೀರಿ. ಅವ್ರ ಅಪ್ಪಗೆ ಗೋರ್ಮೆಂಟ್ ನೌಕರಿ ಇರ್ತೈತಿ, ಅಥವಾ ದೊಡ್ಡ ಹೊಲ್ದಾವ್ ಇರ್ತಾನೆ, ದೊಡ್ಡ ಆಸ್ತಿ ಇದ್ದಂಗೆ ಇರ್ತಾನೆ, ಅವ್ನು ತಿಂಗಳಿಗೆ 10 ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ. ನೀವು ನಿಮ್ಮ ಮನ್ಯಾಗ ಕಾಡ್ಸೋಕೆ ಚಾಲೂ ಮಾಡೋದು, ನಮಗೂ ರೊಕ್ಕ ಕೊಡ್ರಿ ನಮಗೂ ರೊಕ್ಕ ಕೊಡ್ರಿ ಅಂತೇಳಿ. ಅವರು 1 ತಿಂಗಳು ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ, 6 ತಿಂಗಳು ಕೊಡ್ತಾರೆ. 1 ವರ್ಷ ಆದಮೇಲೆ ನೀವು ಓದಿದ್ದು ಸಾಕಪ್ಪ, ಇಲ್ಲೇ ಬಾ ಏನಾರು ಕೆಲಸ ಮಾಡೋಕ್ಕೆ ಅಂತ ಹೇಳಿಬಿಡ್ತಾರೆ. ಅವಾಗ ಮತ್ತೆ ನೀವು ಮಂದಿ ಮುಂದೆ ಹೇಳ್ಕೊಂಡು ತಿರುಗಾಡೋದು, ನಮ್ಮ ಮನೆಯವ್ರು ನಮ್ಗೆ ಸಪೋರ್ಟ್ ಮಾಡಂಗಿಲ್ಲ ರೀ, ನಮ್ಮ ಮನೆಯವ್ರಿಗೆ ರೊಕ್ಕ ಕೊಡಂಗಿಲ್ಲ ರೀ, ನಮ್ಗೆ ಓದಬೇಕು ಅಂತಂದ್ರೆ ಹೆಂಗೆ ಸಾಧ್ಯ ಐತಪ್ಪ, ನೀವೇ ವಿಚಾರ ಮಾಡಿರಿ. ಅದಕ್ಕೆ ನಮ್ಮ ಇತಿಮಿತಿಯನ್ನು ನಾವು ಅರ್ಥ ಮಾಡ್ಕೊಂಡು ಓದಬೇಕು. ಇದರಿಂದ ಮೆಂಟಲ್ ಸ್ಟ್ರೆಸ್ ನಿಮಗೂ ಇರೋಂಗಿಲ್ಲ, ನಿಮ್ಮ ತಂದೆ ತಾಯಿಗೂ ಇರೋಂಗಿಲ್ಲ. ಸೊ ನಿಮಗೆ ಕೈಗೆಟುಕುವಂಥ ಕೋಚಿಂಗ್ಗಳು ಹೋಗ್ರಿ. ಯಾವುದೋ ಕೋಚಿಂಗ್ ಸೆಂಟ್ರ್ ಕೆಟ್ಟದಿರಂಗಿಲ್ಲ ಇನ್ ದ ಸೆನ್ಸ್, ಒಂದು ಕೋಚಿಂಗ್ ಸೆಂಟ್ರ್ದವ್ರು ಏನು ಕಲಿಸಿರ್ತಾರೆ, ಬೇರೆ ಕೋಚಿಂಗ್ ಸೆಂಟ್ರ್ದವರು ಅದೇ ಕಲಿಸಿರ್ತಾರೆ, ಹೌದಾ? ರೆಪ್ಯೂಟೆಡ್ ಕೋಚಿಂಗ್ ಸೆಂಟ್ರ್ದವ್ರು ಏನು ಕಲಿಸ್ತಿರ್ತಾರೋ, ಸಣ್ಣ ಪುಟ್ಟ ಕೋಚಿಂಗ್ ಸೆಂಟ್ರ್ದವರು ಅದಕ್ಕೆ ಕಲಿಸ್ತಿರ್ತಾರೆ. ರೆಪ್ಯೂಟೆಡ್ ಹಂಗೆ ಓವರ್ ಟೈಮ್ ಆಗಿರೋಂಗಿಲ್ಲ, 20-30 ವರ್ಷ ಟೈಮ್ ಹಿಡಿದಿರ್ತೈತಿ. ಈಗ ಹೊಸದಾಗಿ ಏನೋ ಆ ಕೋಚಿಂಗ್ ಸೆಂಟ್ರ್ದೊಳಗೆ ಕಲಿಸಿ ಹೋದವ್ರನ್ನ ಹೊಸ ಕೋಚಿಂಗ್ ಸೆಂಟ್ರ್ ತೆಗೆದಿರ್ತಾರೆ. ಅದು ನಮ್ಗೆ ಸಣ್ಣದು ಅನ್ನಿಸ್ತೈತಿ. ಕೋಚಿಂಗ್ ಸೆಂಟ್ರು ಅಥವಾ ಟೀಚರ್ ಸಣ್ಣದಿರಂಗಿಲ್ಲ, ನಮ್ಮ ಮನಸ್ಥಿತಿ ಸಣ್ಣದಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನು ವಿಶೇಷವಾಗಿ ನಾನು ಧಾರವಾಡದೊಳಗೆ ನೋಡಿದ್ದೇನು ಅಂತಂದ್ರೆ, ಕೆಲವೊಂದು ಗ್ರೂಪ್ಸ್ ಮಾಡ್ಕೊಂಡಿರ್ತೀರಿ, ಆ ಗ್ರೂಪ್ಸ್ದೊಳಗೆ ಏನೋ ಒಂದು ಕ್ವಶನ್ಸ್ ಹಾಕ್ಬಿಡೋದು. ಫಸ್ಟ್ ಯಾರು ಆನ್ಸರ್ ಮಾಡ್ತಾರೆ ಅನ್ನೋದು ಅದೊಂಥರ ರೇಸ್ ಇದ್ದಂಗೆ. ಅದು ಯಾರೋ ಒಬ್ರು ನೋಡ್ತಿರ್ತಾರೆ, ಅವ್ರು ನೋಡಲಿ ಅಂತೇಳಿ ನಮ್ದು ಓದೋದು ಎಲ್ಲ ಬದಿಗಿಟ್ಟು ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ದಿನ 2 ತಾಸು 3 ತಾಸು 4 ತಾಸು ವೇಸ್ಟ್ ಮಾಡೋದು. ಇದನ್ನು ದಯವಿಟ್ಟು ಮಾಡಬೇಡ್ರಿ. ನೀವು ಎಲ್ಲೇ ಮನ್ಯಾಗರ ಇರ್ರಿ, ಅಥವಾ ಧಾರವಾಡದೊಳಗರ ಇರ್ರಿ, ಬಿಜಾಪುರದೊಳಗರ ಇರ್ರಿ, ನೀವು ಎಲ್ಲರೇ ಓದುವಾರಕ್ಕೆ ನಿಮ್ಮ ತಲೆ ಒಳಗೆ ಏನಿರಬೇಕು ಅಂತಂದ್ರೆ, ನಾನು ಇಲ್ಲೇ ಯಾವುದೋ ಒಂದು ಆನ್ಲೈನ್ ಗ್ರೂಪ್ದೊಳಗೆ ಫಸ್ಟ್ ಬರೋಕ್ಕೆ ಬಂದಿಲ್ಲ, ನಾನು ಯಾವುದೋ ಒಂದು ಹುದ್ದೆಯೊಳಗೆ ಲಾಸ್ಟ್ ನನ್ನ ಹೆಸರು ಬಂದ್ರೂ ನಡೀತದೆ. ಯಾಕಂದ್ರೆ ಫಸ್ಟ್ ಬಂದವಂಗೂ ಅಷ್ಟ ಪಗಾರ ಇರ್ತೈತಿ, ಆ ಲಿಸ್ಟ್ನೊಳಗೆ ಲಾಸ್ಟ್ ಹೆಸರಿದ್ದವಂಗೂ ಅಷ್ಟ ಪಗಾರ ಇರ್ತೈತಿ. ಆನ್ಲೈನ್ದೊಳಗೆ ಫಸ್ಟ್ ಬಂದವಾಗ ಯಾವತ್ತೂ ಪಗಾರ ಕೊಡೋಂಗಿಲ್ಲ, ನೌಕರಿನೂ ಸಿಗೋಂಗಿಲ್ಲ. ನೆನಪಿಟ್ಕೊಂಬಿಡ್ರಿ. ಯಾರನ್ನೋ ಇಂಪ್ರೆಸ್ ಮಾಡೋ ಸಲುವಾಗಿ ನೀವು ಡೈಲಿ 2 ತಾಸು 3 ತಾಸು ಡೈಲಿ 2 ತಾಸು 3 ತಾಸು ಅನ್ನೋದಕ್ಕಿಂತ ನಿಮ್ಮ ಮೈಂಡ್ ಡೈವರ್ಟ್ ಆಗ್ತದೆ. ಅದರಿಂದ ಓದಿನ ಕಡೆ ಗಮನ ಕಡಿಮೆ ಹೋಗಿ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನೀವು ಸಿಲೆಬಸ್ ನೆನಪಿರಂಗಿಲ್ಲ. ಸಿಲೆಬಸ್ ಬಿಟ್ಟು ಯಾರು ಓದ್ತೀರಿ, ದಯವಿಟ್ಟು ಇನ್ನು ಮುಂದೆ ಅದನ್ನು ಬಿಟ್ಟು ಬಿಡ್ರಿ. ಸಿಲೆಬಸ್ ನಿಮ್ಗೆ ಯಾವ ಹುದ್ದೆಗೆ ಯಾವ ಸಿಲೆಬಸ್ ಐತಿ ಅನ್ನೋದು
ಕರೆಕ್ಟಾಗಿ ಗೊತ್ತಿರಬೇಕು. ನೀವು ಓದ್ತಾ ಇರೋದು ಸಿಲೆಬಸ್ ಒಳಗೆ ಐತೋ ಇಲ್ಲೋ ಅನ್ನೋದು ಮೊದಲು ಸ್ಪಷ್ಟಪಡಿಸ್ಕೊಂಡ ಓದ್ರಿ. ಇನ್ನು ಸಿಲೆಬಸ್ ಆದ ಬಳಿಕ 4-5 ವಿಷಯಗಳನ್ನು ನೀವು ನೆನಪಿಟ್ಕೊಳ್ರಿ. ಮನುಷ್ಯನ ಬಾಡಿ ಒಳಗೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಇರ್ತದೆ, ಆಮೇಲೆ ಮಸಲ್ ಮೆಮರಿ ಅಂತ ಇರ್ತದೆ. ಸೊ ಬಯೋಲಾಜಿಕಲ್ ಕ್ಲಾಕ್ ಅಂದರೆ ಏನು? ನೀವು ಹಳ್ಳಿ ಕಡೆ ನೋಡಿರ್ಬೋದು, ಒಬ್ಬ ಮನುಷ್ಯ ಅವನು ಡೈಲಿ ಒಂದೇ ಟೈಮ್ಕನ ಹೇಳ್ತಿರ್ತಾನೆ, ಒಂದು ಪರ್ಟಿಕ್ಯುಲರ್ ಟೈಮ್ ಊಟ ಮಾಡ್ತಿರ್ತಾನೆ, ಒಂದು ಪರ್ಟಿಕ್ಯುಲರ್ ಟೈಮ್ ಕೆಲಸಕ್ಕೆ ಹೋಗ್ತಿರ್ತಾನೆ. ಅವನಿಗೆ ಯಾವುದೇ ಹೆಲ್ತ್ ಇಶ್ಯೂ ಇರೋಂಗಿಲ್ಲ, ಯಾವುದೇ ಮೆಂಟಲ್ ಸ್ಟ್ರೆಸ್ ಇರೋಂಗಿಲ್ಲ. ಯಾಕಂತಂದ್ರೆ ಅವನ ಬಾಡಿ ಆ ಬಯೋಲಾಜಿಕಲ್ ಕ್ಲಾಕಿಗೆ ಅಡ್ಜಸ್ಟ್ ಆಗಿರ್ತದೆ. ಸೊ ಇದರಿಂದ ಏನು ಅಡ್ವಾಂಟೇಜ್ ಆಗ್ತೈತಿ ಅಂತಂದ್ರೆ, ನೀವು ಯಾವ ಒಂದು ಕೆಲಸವನ್ನು ಯಾವ ಟೈಮ್ದೊಳಗೆ ಮಾಡ್ತೀರಿ ಅಂತೇಳಿ ಬಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತು ಅಂದ್ರೆ ಅದಕ್ಕೆ ನಿಮ್ಮ ಮೈಂಡ್ ರೆಡಿ ಆಗಿಬಿಡ್ತದೆ, ಅದನ್ನು ಪಟಕ್ಕನ ಹಿಡ್ಕೊತೈತೆ ಅದು. ಸೊ ಅದಕ್ಕೆ ನೀವು ಓದೋವಾಗ ಯಾವ ಸಬ್ಜೆಕ್ಟನ್ನು ಡೈಲಿ ಯಾವ ಟೈಮಿಗೆ ಓದಬೇಕು ಅಂತ ಒಂದು ಫಿಕ್ಸ್ ಟೈಮ್ ಟೇಬಲ್ ಹಾಕ್ತಾರೆ. ನೀವು ಅರ್ಧ ತಾಸರ ಓದ್ರಿ ಆ ಸಬ್ಜೆಕ್ಟನ್ನು, 1 ತಾಸರ ಓದ್ರಿ ಅದು ನಿಮಗೆ ಬಿಟ್ಟು ವಿಚಾರ, ಅಥವಾ ಅದಕ್ಕಿಂತ ಜಾಸ್ತಿ ಓದ್ರಿ. ಬಟ್ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಆ ಒಂದು ಸಬ್ಜೆಕ್ಟನ್ನು ನೀವು ಓದಬೇಕು. ಡೈಲಿ ಅದೇ ಟೈಮ್ ಇರಬೇಕು. ಅದು ಮಂಡೇನರೇ ಇರಲಿ, ಬಾಕಿ ಸಂಡೇನರೇ ಇರಲಿ, ಯಾವ ಸುಡುಗಾಡ ದಿನ ಇರಲಿ, ಅದು ಆ ಒಂದು ಪರ್ಟಿಕ್ಯುಲರ್ ಟೈಮ್ಗನ್ನು ನೀವು ಓದಬೇಕು. ಸಿಲೆಬಸ್ ಓದತ್ತೇನೋ ಇಲ್ಲೋ ಅದನ್ನು ತಿಳ್ಕೊಂಡು ಓದಬೇಕು. ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ದಯವಿಟ್ಟು ಸ್ಟಡಿ ಮಾಡ್ಬೇಕು ನೀವು. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದರೆ ಯಾವ ಒಂದು ವಿಷಯದಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಆಮೇಲೆ ಯಾವ ಒಂದು ಹುದ್ದೆಗೆ ಎಷ್ಟು ಡೀಪ್ ಕೇಳ್ತಾರೆ, ಅದನ್ನು ದಯವಿಟ್ಟು ನೀವು ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು. ಎಲ್ರಿ ಏನೋ ಕರಿಕಿಂತ ಮುಂಚೆನೇ ಹೆಂಗೆ ಸಿಲೆಬಸ್ ಗೊತ್ತಾಗ್ತೈತೆ ರೀ ಅಂತ ಕೆಲವೊಬ್ರು ಅನ್ಬೋದು. ಕೆಲವೊಂದು ಸಬ್ಜೆಕ್ಟ್ಗಳು ಕಾಮನ್ ಇರ್ತಾವೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಪೇಪರ್ದೊಳಗೂ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಪೇಪರ್ದೊಳಗೂ ಕೇಳ್ತಾರೆ, ಜನರಲ್ ನಾಲೆಜ್ GK ಪ್ರತಿಯೊಂದು ಪೇಪರ್ದೊಳಗೂ ಕೇಳ್ತಾರೆ, ಇಂಗ್ಲೀಷ್ ಗ್ರಾಮರ್ ಪ್ರತಿಯೊಂದು ಪೇಪರ್ದೊಳಗೂ ಕೇಳ್ತಾರೆ, ಕನ್ನಡ ಗ್ರಾಮರ್ ಪ್ರತಿಯೊಂದು ಪೇಪರ್ಗೂ ಕೇಳ್ತಾರೆ, ಅದೇ ರೀತಿ ಕಂಪ್ಯೂಟರ್ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಒಳಗೂ ಕೇಳ್ತಾರೆ. ಸೊ ಈಗ ಕೆಲವೊಂದು ಕಾಮನ್ ಯಾವ ಸಬ್ಜೆಕ್ಟ್ ಅದಾವಲ್ಲ ಅವಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಹಾಕೊಂಬಿಡ್ರಿ. ಇನ್ನು ಈ ಕರೆಂಟ್ ಅಫೇರ್ಸ್ ಅಂತಂದಪ್ಪ, ಕರೆಂಟ್ ಅಫೇರ್ಸ್ ಹೆಂಗೆ ಹೇಳಕ್ಕೆ ಬರ್ತೈತ್ರಿ ಅಂದ್ರೆ ಅದನ್ನು ಬಿಟ್ಟು ಬಿಡ್ರಿ. ಯಾವುದು ಫಿಕ್ಸ್ ಅದಾವಲ್ಲ ಅದನ್ನು ಕರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಡೈಲಿ ಕನ್ಸಿಸ್ಟೆಂಟ್ಲಿ 1 ತಾಸು ಅಥವಾ ಅರ್ಧ ತಾಸು ನಿಮ್ಗೆ ಎಷ್ಟು ಟೈಮ್ ಸಿಗ್ತೈತಿ ಅಷ್ಟು ಅದನ್ನು ಓದಬೇಕು. ಆಮೇಲೆ ಸಿಲೆಬಸನ್ನು ನೀವು ಕಂಪ್ಲೀಟ್ ಮಾಡೋಕ್ಕೆ ಓದಬೇಡ್ರಿ. ಸಿಲೆಬಸ್ ಕಂಪ್ಲೀಟ್ ಆಗೈತೋ ಇಲ್ಲೋ ಅಂತ ನೀವು ಗೊತ್ತಾಗಬೇಕು ಅಂತಂದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳು ಮಾಕ್ ಟೆಸ್ಟ್ ತೊಗೊತಿರ್ತಾರೆ. ನೀವು ಸಿಲೆಬಸನ್ನು ಕರೆಕ್ಟಾಗಿ ಓದಿರೋ ಇಲ್ಲೋ, ನೀವು ಓದಿರೋಂಥ ಸಿಲೆಬಸ್ಸು ನೀವು ಸ್ಟಡಿ ಮಾಡ್ತಾ ಇರುವಂಥ ಹುದ್ದೆಗೆ ಅನುಗುಣವಾಗಿ ಐತೋ ಇಲ್ಲೋ, ನಿಮ್ಮ ಮಟೀರಿಯಲು ಆ ಹುದ್ದೆಗೆ ನಿಮ್ಗೆ ಜಾಬ್ ಕೊಡಿಸೋ ಲೆವೆಲ್ದು ಕ್ವಾಲಿಟಿದು ಐತೋ ಇಲ್ಲೋ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಇನ್ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಏನು ಮಾಕ್ ಟೆಸ್ಟ್ ತೊಗೊತಿರ್ತಾರಲ್ಲ ಆ ಮಾಕ್ ಟೆಸ್ಟ್ಗಳನ್ನು ಹೋಗಿ ಅಟೆಂಡ್ ಆಗಿರಿ. ಆಮೇಲೆ ಮಾಕ್ ಟೆಸ್ಟು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ದು ನೀವು ಅಟೆಂಡ್ ಆಗಬೇಕು. ಇದರಿಂದ ಏನಾಗ್ತದೆ ಅಂದರೆ, ಒಂದು ಯಾವ ಸಬ್ಜೆಕ್ಟ್ಗಳು ನಿಮ್ಗೆ ಕಡಿಮೆ ಮಾರ್ಕ್ಸ್ ಬೀಳತ್ತೋ, ಯಾವ ಸಬ್ಜೆಕ್ಟ್ಗಳು ನೀವು ಚೆನ್ನಾಗಿ ಮಾಡತ್ತಿದ್ದೀರಿ ಅನ್ನೋದು ಅದು ಒಂದು ಅರ್ಥ ಆಗ್ತದೆ. ಎರಡನೇದು ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಈಸಿಯಾಗಿ ಮಾಡ್ಬೋದು ನೀವು. ಯಾಕಂತಂದ್ರೆ ಒಮ್ಮೆ ಏನಾಗ್ತೈತಿ, ನಿಮ್ಗೆ ಆನ್ಸರ್ಸ್ ಗೊತ್ತಿರ್ತಾವೆ,